ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮೇ 29ರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ. ಫಸ್ಟ್ ಕ್ವಶನ್, ಪ್ಲಾಟಿ ಸೆಸ್ಸೋಜೆಫಿಯಾ ಹೊಸ ಜಾತಿಯ ಹಾವು ತಮಿಳುನಾಡಿನಲ್ಲಿ ಕಂಡುಬಂದಿದೆ. ಇದಕ್ಕೆ ಯಾರ ಹೆಸರನ್ನು ಇಡಲಾಗಿದೆ? ಸರಿಯಾದ ಉತ್ತರ ನವೀನ್ ಜೋಸೆಫ್. ಸೆಕೆಂಡ್ ಕ್ವಶನ್, ಐಸಿಸಿಆರ್ನ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ವಿನಯ ಸಹಸ್ರಬುದ್ಧೆ. ದ ಸೆಹತ್ ಒಪಿಡಿ ಪೋರ್ಟಲ್ ಹ್ಯಾಸ್ ಬಿನ್ ಲಾಂಚ್ಡ್ ಬೈ ದಿ ಗವರ್ಮೆಂಟ್ ಟು ಪ್ರೊವೈಡ್ ಟೆಲಿಮೆಡಿಸಿನ್ ಸರ್ವಿಸಸ್ ಟು ಡ್ಯಾಶ್. ಯಾವುದಕ್ಕೆ ಟೆಲಿಮೆಡಿಸಿನ್ ಸೇವೆಗಳನ್ನು ಒದಗಿಸಲು ಸೆಹತ್ ಒಪಿಡಿ ಪೋರ್ಟಲ್ ಅನ್ನು ಸರ್ಕಾರ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಆರ್ಮ್ಡ್ ಫೋರ್ಸಸ್. ರಕ್ಷಣಾ ಮಂತ್ರಿ ಶ್ರೀ ರಾಜನಾಥ್ ಸಿಂಗ್ ಅವರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ 2021 ಮೇ 27ರಂದು ಸರ್ವಿಸಸ್ ಇ ಹೆಲ್ತ್ ಅಸಿಸ್ಟೆನ್ಸಿ ಟೆಲಿಕನ್ಸಲ್ಟೆನ್ಸಿ ಒಪಿಡಿ ಪೋರ್ಟಲ್ ಅನ್ನು ಪ್ರಾರಂಭಿಸಿದರು. ಸೇವೆ ಸಲ್ಲಿಸುತ್ತಿರುವ ಸಶಸ್ತ್ರ ಪಡೆಗಳ ಸಿಬ್ಬಂದಿ, ಅನುಭವಿಗಳು ಮತ್ತು ಅವರ ಕುಟುಂಬಗಳಿಗೆ ಟೆಲಿಮೆಡಿಸಿನ್ ಸೇವೆಗಳನ್ನು ಒದಗಿಸುವುದು ಈ ಪೋರ್ಟಲ್ನ ಮುಖ್ಯ ಉದ್ದೇಶವಾಗಿದೆ. The International Financial Services Center Authority has constituted an expert committee on investment funds. Who is the chairperson of this committee? ಅಂತಾರಾಷ್ಟ್ರೀಯ ಹಣಕಾಸು ಸೇವೆಗಳ ಕೇಂದ್ರಗಳ ಪ್ರಾಧಿಕಾರ ಹೂಡಿಕೆ ನಿಧಿಗಳ ತಜ್ಞರ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಅಧ್ಯಕ್ಷರು ಯಾರು? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ನೀಲೇಶ್ ಶಾ. ಅಂತಾರಾಷ್ಟ್ರೀಯ ಹಣಕಾಸು ಸೇವೆಗಳ ಕೇಂದ್ರಗಳ ಪ್ರಾಧಿಕಾರ ಹೂಡಿಕೆ ನಿಧಿಗಳ ಬಗ್ಗೆ ತಜ್ಞರ ಸಮಿತಿಯನ್ನು ರಚಿಸಿದೆ. ಕೋಟಕ್ ಮಹೀಂದ್ರ ಅಸೆಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ನೀಲೇಶ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನು ರಚಿಸಲಾಗಿದೆ. ಹಾಗೆ ಇದು ಜಾಗತಿಕ ಅತ್ಯುತ್ತಮ ಅಭ್ಯಾಸಗಳನ್ನು ಸಮಗ್ರವಾಗಿ ಪರಿಶೀಲಿಸುತ್ತದೆ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ಸೇವಾ ಕೇಂದ್ರಗಳಲ್ಲಿ ನಿಧಿ ಉದ್ಯಮಕ್ಕಾಗಿ ಮಾರ್ಗಸೂಚಿಯಲ್ಲಿ ಐಎಫ್ಎಸ್ಸಿಎಗೆ ಶಿಫಾರಸುಗಳನ್ನು ಮಾಡುತ್ತದೆ. ಐಎಫ್ಎಸ್ಸಿಎ ಬಗ್ಗೆ ನೋಡೋದಾದರೆ ಇದರ ಚೇರ್ಮನ್ ಇಂಜೆಟಿ ಶ್ರೀನಿವಾಸನ್. ಹಾಗೆ ಇದರ ಹೆಡ್ ಕ್ವಾರ್ಟರ್ ಗುಜರಾತ್ನ ಚಂಡೀಗಢ್ನಲ್ಲಿದೆ. ನೇಮ್ ದಿ ಇಂಡಿಯನ್ ಹೂ ಹ್ಯಾಸ್ ರೀಸೆಂಟ್ಲಿ ಓನ್ ದಿ 2021 ಪ್ರಿನ್ಸೆಸ್ ಆಫ್ ಆಸ್ಟೋರಿಯಸ್ ಅವಾರ್ಡ್. ಇತ್ತೀಚೆಗೆ 2021ರ ಪ್ರಿನ್ಸೆಸ್ ಆಫ್ ಆಸ್ಟೋರಿಯಸ್ ಪ್ರಶಸ್ತಿಯನ್ನು ಗೆದ್ದ ಭಾರತೀಯನನ್ನು ಹೆಸರಿಸಿ. ಕರೆಕ್ಟ್ ಆನ್ಸರ್ ಅಮರ್ತ್ಯ ಕುಮಾರ್ ಸೇನ್. ಭಾರತೀಯ ಅರ್ಥಶಾಸ್ತ್ರಜ್ಞ ಮತ್ತು ನೊಬೆಲ್ ಪ್ರಶಸ್ತಿ ವಿಜೇತ ಅಮರ್ತ್ಯ ಕುಮಾರ್ ಸೇನ್ ಅವರಿಗೆ 2021ರ ಮೇ 26ರಂದು ಸಮಾಜ ವಿಜ್ಞಾನ ವಿಭಾಗದಲ್ಲಿ ಸ್ಪೇನ್ ನೀಡಿದ 2021 ಪ್ರಿನ್ಸೆಸ್ ಆಫ್ ಆಸ್ಟೂರಿಯಸ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಪ್ರಿನ್ಸೆಸ್ ಆಫ್ ಆಸ್ಟೂರಿಯಸ್ ಪ್ರಶಸ್ತಿಗಳು ವಿಜ್ಞಾನ, ಮಾನವೀಯತೆ ಮತ್ತು ಸಾರ್ವಜನಿಕ ವ್ಯವಹಾರಗಳಲ್ಲಿ ಗಮನಾರ್ಹ ಸಾಧನೆಗಳನ್ನು ಮಾಡುವ ವಿಶ್ವದಾದ್ಯಂತದ ವ್ಯಕ್ತಿಗಳು, ಘಟಕಗಳು ಅಥವಾ ಸಂಸ್ಥೆಗಳಿಗೆ ಸ್ಪೇನ್ನ ರಾಜಕುಮಾರಿ ಆಫ್ ಆಸ್ಟೂರಿಯಸ್ ಫೌಂಡೇಶನ್ ನೀಡುವ ವಾರ್ಷಿಕ ಬಹುಮಾನ ಇದಾಗಿದೆ. Which state has appointed guardian ministers to oversee implementation of central and state government policy decisions, administrative reforms and other welfare schemes in all the 34 districts of the state? ರಾಜ್ಯದ ಎಲ್ಲ 34 ಜಿಲ್ಲೆಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿ ನಿರ್ಧಾರಗಳು, ಆಡಳಿತ ಸುಧಾರಣೆಗಳು ಮತ್ತು ಇತರ ಕಲ್ಯಾಣ ಯೋಜನೆಗಳ ಅನುಷ್ಠಾನದ ಮೇಲ್ವಿಚಾರಣೆಗಾಗಿ ಯಾವ ರಾಜ್ಯವು ಗಾರ್ಡಿಯನ್ ಮಂತ್ರಿಗಳನ್ನು ನೇಮಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಅಸ್ಸಾಂ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ರಾಜ್ಯದ ಎಲ್ಲ 34 ಜಿಲ್ಲೆಗಳಲ್ಲಿ ಸರ್ಕಾರದ ನೀತಿ ನಿರ್ಧಾರಗಳು, ಆಡಳಿತ ಸುಧಾರಣೆಗಳು ಮತ್ತು ಇತರ ಕಲ್ಯಾಣ ಯೋಜನೆಗಳ ಅನುಷ್ಠಾನದ ಮೇಲ್ವಿಚಾರಣೆಗಾಗಿ ಗಾರ್ಡಿಯನ್ ಮಂತ್ರಿಗಳನ್ನು ನೇಮಿಸಿದ್ದಾರೆ. ಈ ಜಿಲ್ಲೆಗಳ ಸಮತೋಲಿತ, ತ್ವರಿತ ಮತ್ತು ಸುಸ್ಥಿರ ಬೆಳವಣಿಗೆಗಳಿಗಾಗಿ ಅಸ್ಸಾಂನ ಎಲ್ಲ 34 ಜಿಲ್ಲೆಗಳಿಗೆ 13 ಗಾರ್ಡಿಯನ್ ಮಂತ್ರಿಗಳನ್ನು ನೇಮಿಸಲಾಗಿದೆ.
Eric Carle, who has passed away recently, was a famous dash by profession. ಇತ್ತೀಚೆಗೆ ನಿಧನರಾದ ಎರಿಕ್ ಕಾರ್ಲೆ ಅವರ ವೃತ್ತಿ ಯಾವುದು? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಆಥರ್. ಹಿರಿಯ ಅಮೆರಿಕನ್ ಮಕ್ಕಳ ಪುಸ್ತಕ ಬರಹಗಾರ, ಸಚಿತ್ರಕಾರ ಮತ್ತು ಗ್ರಾಫಿಕ್ ಡಿಸೈನರ್ ಎರಿಕ್ ಕಾರ್ಲೆ ಅವರು ನಿಧನರಾದರು. ಇವರು 1969ರಲ್ಲಿ ಪ್ರಕಟವಾದ ಅವರ ಕ್ಲಾಸಿಕ್ ಪುಸ್ತಕ ದಿ ವೆರಿ ಹಂಗ್ರಿ ಕ್ಯಾಟರ್ಪಿಲ್ಲರ್ ಗಾಗಿ ಮಕ್ಕಳಲ್ಲಿ ಹೆಸರುವಾಸಿಯಾಗಿದ್ದರು. ಈ ಪುಸ್ತಕವನ್ನು 66ಕ್ಕೂ ಹೆಚ್ಚು ಭಾಷೆಗಳಿಗೆ ಅನುವಾದಿಸಲಾಗಿದೆ ಮತ್ತು 50 ದಶಲಕ್ಷಕ್ಕೂ ಹೆಚ್ಚು ಪ್ರತಿಗಳು ಮಾರಾಟವಾಗಿದೆ. Which among these scientists has been conferred with the International Annie Award 2020? ಈ ವಿಜ್ಞಾನಿಗಳಲ್ಲಿ ಯಾವ ವಿಜ್ಞಾನಿಗೆ 2020ರ ಅಂತಾರಾಷ್ಟ್ರೀಯ ಏನಿ ಪ್ರಶಸ್ತಿಯನ್ನು ನೀಡಲಾಗಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ CNR ರಾವ್. ಖ್ಯಾತ ಭಾರತೀಯ ವಿಜ್ಞಾನಿ ಮತ್ತು ಭಾರತ್ ರತ್ನ ಪ್ರಾಧ್ಯಾಪಕ CNR ರಾವ್ ಅವರನ್ನು ಅಂತಾರಾಷ್ಟ್ರೀಯ ಎನಿ ಪ್ರಶಸ್ತಿ 2020 ನೀಡಿ ಸನ್ಮಾನಿಸಲಾಗಿದೆ. ಅಂತಾರಾಷ್ಟ್ರೀಯ ಎನಿ ಪ್ರಶಸ್ತಿಯನ್ನು ಇಂಧನ ಸಂಶೋಧನೆಯ ನೊಬೆಲ್ ಪ್ರಶಸ್ತಿ ಎಂದು ಪರಿಗಣಿಸಲಾಗಿದೆ. ಲೋಹದ ಆಕ್ಸೈಡ್ಗಳು, ಇಂಗಾಲದ ನ್ಯಾನೋ ಟ್ಯೂಬ್ಗಳು ಮತ್ತು ಇತರ ವಸ್ತುಗಳು ಮತ್ತು 2 ಆಯಾಮದ ವ್ಯವಸ್ಥೆಗಳ ಕುರಿತಾದ ಕೆಲಸಕ್ಕಾಗಿ ಇವರಿಗೆ ಈ ಬಹುಮಾನವನ್ನು ನೀಡಲಾಗಿದೆ. ರೋಮ್ನ ಕ್ವಿರಿನಲ್ ಪ್ಯಾಲೇಸ್ನಲ್ಲಿ ನಡೆದ ಅಧಿಕೃತ ಸಮಾರಂಭದಲ್ಲಿ 2021ರ ಅಕ್ಟೋಬರ್ 14ರಂದು ಎನಿ ಅವಾರ್ಡ್ಸ್ 2020 ಅನ್ನು ಇವರಿಗೆ ನೀಡಲಾಗಿದೆ. ಇಂಧನ ಮೂಲಗಳ ಉತ್ತಮ ಬಳಕೆ ಮತ್ತು ಹೆಚ್ಚಿನ ಪರಿಸರ ಸಂಶೋಧನೆಯನ್ನು ಉತ್ತೇಜಿಸಲು ಇಟಲಿ ತೈಲ ಮತ್ತು ಅನಿಲ ಕಂಪನಿ ಎನಿ ಪ್ರಶಸ್ತಿಯನ್ನು ವಾರ್ಷಿಕವಾಗಿ ನೀಡುತ್ತದೆ. ವೆನ್ ಇಸ್ ದಿ ವರ್ಲ್ಡ್ ಹಂಗರ್ ಡೇ ಅಬ್ಸರ್ವ್ಡ್? ವಿಶ್ವ ಹಸಿವಿನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಮೇ 28ರಂದು ವಿಶ್ವ ಹಸಿವಿನ ದಿನವನ್ನು ಆಚರಿಸಲಾಗುತ್ತದೆ. ಪ್ರತಿ ವರ್ಷ ಮೇ 28ರಂದು ಹಸಿವು ಯೋಜನೆ ವಿಶ್ವ ಹಸಿವು ದಿನವನ್ನು ಆಚರಿಸುತ್ತದೆ. ವಿಶ್ವದಾದ್ಯಂತ ದೀರ್ಘಕಾಲದ ಹಸಿವಿನಿಂದ ಬಳಲುತ್ತಿರುವ ಜನರ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಹಸಿವು ಮತ್ತು ಬಡತನಕ್ಕೆ ಸುಸ್ಥಿರ ಪರಿಹಾರಗಳನ್ನು ಆಚರಿಸಲು ಮತ್ತು ಪ್ರತಿಯೊಬ್ಬರೂ ಪರಿಹಾರದ ಭಾಗವಾಗಲು ಪ್ರೇರೇಪಿಸಲು 2011ರಲ್ಲಿ ದಿ ಹಂಗರ್ ಪ್ರಾಜೆಕ್ಟ್ ಈ ದಿನವನ್ನು ಪ್ರಾರಂಭಿಸಿತು. ಹಸಿವು ಯೋಜನೆ US ಮೂಲದ ಸಂಘಟನೆಯಾಗಿದ್ದು ವಿಶ್ವ ಹಸಿವಿನ ಸುಸ್ಥಿರ ಅಂತ್ಯಕ್ಕೆ ಇದು ಬದ್ಧವಾಗಿದೆ. What was the profession of H.S. Doreswamy, who has passed away recently at the age of 103? ಇತ್ತೀಚೆಗೆ ತಮ್ಮ 103ನೇ ವಯಸ್ಸಿನಲ್ಲಿ ನಿಧನರಾದ H.S. ದೊರೆಸ್ವಾಮಿ ಅವರ ವೃತ್ತಿ ಏನು? ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಫ್ರೀಡಂ ಫೈಟರ್. ಕ್ವಿಟ್ ಇಂಡಿಯಾ ಚಳವಳಿ ಮತ್ತು ಮೈಸೂರು ಚಲೋ ಚಳವಳಿಯಲ್ಲಿ ಪಾಲ್ಗೊಂಡಿದ್ದ ಭಾರತದ ಖ್ಯಾತ ಕಾರ್ಯಕರ್ತ, ಪತ್ರಕರ್ತ, ಗಾಂಧಿವಾದಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ H.S. ದೊರೆಸ್ವಾಮಿ ಅವರು ನಿಧನರಾಗಿದ್ದಾರೆ. ವಿನೋಬಾ ಭಾವೆ ಅವರ ಭೂದಾನ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿ ಮತ್ತು ಮೈಸೂರು ಚಲೋ ಚಳವಳಿಯಂತಹ ಹಲವಾರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವರು ಬಹಳ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಒಬ್ಬ ಪತ್ರಕರ್ತನಾಗಿ ಅವರು ಸಾಹಿತ್ಯ ಮಂದಿರ ಮತ್ತು ಭಾರತೀಯ ರಾಷ್ಟ್ರೀಯವಾದಿ ಪತ್ರಿಕೆ ಪೌರವಾಣಿಯ ಪ್ರಕಾಶನ ಮನೆಯನ್ನು ಬ್ರಿಟಿಷ್ ರಾಜ್ ಮತ್ತು ನಂತರದ ಅವಧಿಯಲ್ಲಿ ನಡೆಸುತ್ತಿದ್ದರು. ದ ಇಂಟರ್ನ್ಯಾಷನಲ್ ಡೇ ಆಫ್ ಆಕ್ಷನ್ ಫಾರ್ ವುಮೆನ್ಸ್ ಹೆಲ್ತ್ ಈಸ್ ಅಬ್ಸರ್ವ್ಡ್ ಆನ್ ಡ್ಯಾಶ್? ಮಹಿಳೆಯರ ಆರೋಗ್ಯಕ್ಕಾಗಿ ಅಂತಾರಾಷ್ಟ್ರೀಯ ಕ್ರಿಯೆಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಮೇ 28. ಮಹಿಳೆಯರ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸಲು 1987ರಿಂದ ಮೇ 28ರಂದು ಮಹಿಳೆಯರ ಆರೋಗ್ಯಕ್ಕಾಗಿ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಲ್ಯಾಟಿನ್ ಅಮೆರಿಕನ್ ಮತ್ತು ಕೆರಿಬಿಯನ್ ಮಹಿಳಾ ಆರೋಗ್ಯ ನೆಟ್ವರ್ಕ್ ಮತ್ತು ಮಹಿಳೆಯರ ಜಾಗತಿಕ ನೆಟ್ವರ್ಕ್ ಫಾರ್ ರಿಪ್ರೊಡಕ್ಟಿವ್ ರೈಟ್ಸ್ ಈ ದಿನವನ್ನು ಪ್ರಾರಂಭಿಸಿತು. ಈ ಕೆಳಗಿನವುಗಳಲ್ಲಿ ಯಾವ ಸಚಿವಾಲಯವು ಇತ್ತೀಚೆಗೆ ಯೋಗದೊಂದಿಗೆ ಇರಲಿ, ಮನೆಯಲ್ಲಿರಿ ಎಂಬ ವಿಷಯದ ಅಡಿಯಲ್ಲಿ 5 ವೆಬಿನಾರ್ಗಳ ಸರಣಿಯನ್ನು ಆಯೋಜಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಆಯುಷ್. ಆಯುಷ್ ಸಚಿವಾಲಯವು 2021ರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು
ವಿವಿಧ ಚಟುವಟಿಕೆಗಳನ್ನು ಆಯೋಜಿಸುತ್ತಿದೆ. ಇವುಗಳಲ್ಲಿ ಒಂದು 5 ವೆಬಿನಾರ್ಗಳ ಸರಣಿಯಾಗಿದ್ದು, ಯೋಗದೊಂದಿಗೆ ಇರಲಿ, ಮನೆಯಲ್ಲಿಯೇ ಇರಿ ಎಂಬ ವಿಶಾಲ ವಿಷಯದ ಅಡಿಯಲ್ಲಿ ಸಚಿವಾಲಯವು ಆಯೋಜಿಸುತ್ತಿದೆ. ದೇಶದ 5 ಹೆಸರಾಂತ ಸಂಸ್ಥೆಗಳ ಸಹಯೋಗದೊಂದಿಗೆ ಅವರು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ತಲಾ ಒಂದು ವೆಬಿನಾರ್ ಅನ್ನು ಪ್ರಸ್ತುತಪಡಿಸುತ್ತಾರೆ. ಕೆಲವು ಹೆಸರಾಂತ ಸಂಸ್ಥೆಗಳನ್ನು ನೋಡುವುದಾದರೆ, ಮೊದಲನೆಯದು ಆರ್ಟ್ ಆಫ್ ಲಿವಿಂಗ್ ಯೋಗ ಸಂಸ್ಥೆ, ಅರ್ಹಂ ಧ್ಯಾನ್ ಯೋಗ್ ಇತ್ಯಾದಿ. 5 ಒಳನೋಟವುಳ್ಳ ವೆಬಿನಾರ್ಗಳ ಈ ಸರಣಿಯು ಕೋವಿಡ್-19ನ ಪ್ರಸ್ತುತ ಸನ್ನಿವೇಶದಲ್ಲಿ ಅತ್ಯಂತ ಮಹತ್ವದ್ದಾಗಿರುವ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಪ್ರೇಕ್ಷಕರಿಗೆ ನೆನಪಿಸುವ ಗುರಿಯನ್ನು ಇದು ಹೊಂದಿದೆ. ಬಾಲಿವುಡ್ ನಟ ಡ್ಯಾಶ್ ಅವರ ಆತ್ಮಚರಿತ್ರೆ ಸಾಚ್ ಕಹೂನ್ ತೋ ಪ್ರಕಾಶಕ ಪೆಂಗ್ವಿನ್ ರಾಂಡಮ್ ಹೌಸ್ ಇಂಡಿಯಾವನ್ನು ಪ್ರಾರಂಭಿಸಲು ಸಜ್ಜಾಗಿದೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ನೀನಾ ಗುಪ್ತಾ. ಬಾಲಿವುಡ್ ನಟ ನೀನಾ ಗುಪ್ತಾ ತಮ್ಮ ಆತ್ಮಚರಿತ್ರೆ ಸಾಚ್ ಕಹೂನ್ ತೋ ಪ್ರಕಾಶಕ ಪೆಂಗ್ವಿನ್ ರಾಂಡಮ್ ಹೌಸ್ ಇಂಡಿಯಾವನ್ನು ಬಿಡುಗಡೆ ಮಾಡಲು ಸಜ್ಜಾಗಿದ್ದಾರೆ. ಈ ಪುಸ್ತಕವು ಕಾಸ್ಟಿಂಗ್ ಕೌಚ್, ಚಲನಚಿತ್ರೋದ್ಯಮ, ರಾಜಕೀಯದಂತಹ ಸಮಸ್ಯೆಗಳನ್ನು ತಿಳಿಸುತ್ತದೆ ಮತ್ತು ಯುವ ನಟ, ಗಾಡ್ಫಾದರ್ ಅಥವಾ ಮಾರ್ಗದರ್ಶಿ ಇಲ್ಲದೆ ಬದುಕಲು ಏನು ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆಯೂ ಕೂಡ ಇದು ಚರ್ಚಿಸುತ್ತದೆ. ಕರ್ನಲ್ ಪಂಜಬ್ ಸಿಂಗ್ ಇತ್ತೀಚೆಗೆ ನಿಧನರಾದರು. ಈ ಕೆಳಗಿನವುಗಳಲ್ಲಿ ಯಾವ ಕಾರ್ಯಾಚರಣೆಯ ಕರ್ನಲ್ ಪಂಜಬ್ ಸಿಂಗ್ಗೆ ಸಂಬಂಧಿಸಿದೆ? ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ, ಆಪರೇಷನ್ ಕ್ಯಾಕ್ಟಸ್ ಲಿಲ್ಲಿ. 1971ರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಸಮಯದಲ್ಲಿ ಪೂಂಚ್ ಕದನದ ವೀರನಾಗಿದ್ದ ಕರ್ನಲ್ ಪಂಜಬ್ ಸಿಂಗ್ ಅವರು ನಿಧನರಾದ ನಂತರ ಸಾಂಕ್ರಾಮಿಕ ಪ್ರೋಟೋಕಾಲ್ಗಳ ಅಡಿಯಲ್ಲಿ ಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಿದರು. ಯುದ್ಧದ 3ನೇ ಅತ್ಯುನ್ನತ ಪ್ರಶಸ್ತಿಯಾದ ವೀರ್ ಚಕ್ರವನ್ನು ಪಡೆದ ನಿವೃತ್ತ ಅಧಿಕಾರಿ ಕೋವಿಡ್ ನಂತರದ ತೊಡಕುಗಳಿಂದ ನಿಧನರಾಗಿದ್ದಾರೆ. ಪಂಜಬ್ ಸಿಂಗ್ ಬಗ್ಗೆ ನೋಡುವುದಾದರೆ, ಇವರು ಫೆಬ್ರವರಿ 15, 1942ರಂದು ಜನಿಸಿದರು. ಕರ್ನಲ್ 6ನೇ ಬೆಟಾಲಿಯನ್ ದಿ ಸಿಖ್ ರೆಜಿಮೆಂಟ್ಗೆ ಡಿಸೆಂಬರ್ 16, 1967ರಂದು ನಿಯೋಜಿಸಲ್ಪಟ್ಟರು. ಇವರು ಅಕ್ಟೋಬರ್ 12, 1986ರಿಂದ ಜುಲೈ 29, 1990ರವರೆಗೆ ಪ್ರತಿಷ್ಠಿತ ಬೆಟಾಲಿಯನ್ಗೆ ಆಜ್ಞಾಪಿಸಿದರು. ಡ್ಯಾಶ್ ಮತ್ತು ಡ್ಯಾಶ್ ವರ್ಚುವಲ್ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ಮೋಸಗಾರರನ್ನು ಪತ್ತೆ ಹಚ್ಚಲು ಅನನ್ಯ ಶೋಧಕ ಫೇಕ್ ಬಸ್ಟರ್ ಅನ್ನು ಅಭಿವೃದ್ಧಿಪಡಿಸಿದೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಇ, ಐಐಟಿ ರೋಪರ್ ಅಂಡ್ ಮೊನಾಶ್ ಯೂನಿವರ್ಸಿಟಿ. ಆಸ್ಟ್ರೇಲಿಯಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೋಪರ್ ಮತ್ತು ಮೊನಾಶ್ ವಿಶ್ವವಿದ್ಯಾಲಯದ ಸಂಶೋಧಕರು ಯಾರೊಬ್ಬರೂ ಅರಿವಿಲ್ಲದೆ ವರ್ಚುವಲ್ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ಮೋಸಗಾರರನ್ನು ಗುರುತಿಸಲು ಫೇಕ್ ಬಸ್ಟರ್ ಎಂಬ ಡಿಟೆಕ್ಟರ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ. ಯಾರನ್ನಾದರೂ ಕೆಣಕಲು ಅಥವಾ ತಮಾಷೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ಕುಶಲತೆಯಿಂದ ಮಾಡಿದ ಮುಖಗಳನ್ನು ಸಹ ಇದು ಕಂಡುಹಿಡಿಯಬಹುದು. ಫೇಕ್ ಬಸ್ಟರ್ ಬಗ್ಗೆ ನೋಡುವುದಾದರೆ, ಇದೊಂದು ಆಳವಾದ ಕಲಿಕೆ ಆಧಾರಿತ ಪರಿಹಾರವಾಗಿದ್ದು, ವಿಡಿಯೋ ಕಾನ್ಫರೆನ್ಸ್ ಸಭೆಯಲ್ಲಿ ವಿಡಿಯೋವನ್ನು ಕುಶಲತೆಯಿಂದ ಅಥವಾ ವಂಚಿಸಲಾಗಿದೆಯೇ ಎಂದು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ. ಇಂದಿನ ಪ್ರಶ್ನೆ, ಫಸ್ಟ್ ಕ್ವಶನ್, ಸೆಹತ್ ಫುಲ್ ಫಾರ್ಮ್ ಏನು? ಸೆಕೆಂಡ್ ಕ್ವಶನ್, IFSCA ಪ್ರಧಾನ ಕಚೇರಿ ಎಲ್ಲಿದೆ?